ಹಲೋ ನಮಸ್ತೆ ಎಲ್ರಿಗೂ, ಹೇಗಿದ್ರಲ್ಲ? ಇವತ್ತೊಂದು ತುಂಬಾ ಜನ ನನ್ನ ಹತ್ರ ಕೇಳ್ಕೊಂಡಿರುವಂಥ ವೀಡಿಯೋನ ನಾನು ಹಾಕ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ತುಂಬಾ ಜನರಿಗೆ ಒಂದು ರಿಸರ್ಚ್ ಪ್ರಕಾರ 185ರಷ್ಟು ಜನ ಈ ಮೊಡವೆ ಅಥವಾ ಪಿಂಪಲ್ಸ್ ಪ್ರಾಬ್ಲಮಿಂದ ಬಳಲ್ತಾ ಇದ್ದಾರೆ ಅಂತ ಒಂದು ರಿಸರ್ಚ್ ಹೇಳುತ್ತೆ. ಒಂದ್ಸರಿ ಮೊಡವೆ ಬಂದರೆ ಅದನ್ನ ಹೇಗೆ ಹೋಗಲಾಡಿಸೋದು, ನಮ್ಮ ಸ್ಕಿನ್ನನ್ನು ಕೂಡ ಎಲ್ಲರ ಹತ್ರ ತುಂಬಾ ಬ್ರೈಟಾಗಿ, ಶೈನಾಗಿ, ಕ್ಲಿಯರಾಗಿ ಹೇಗೆ ಮಾಡೋದು, ಮೊಡವೆ ಮಾರ್ಕ್ಗಳಿಗೆ ಏನಾದರೂ ಮನೆ ಮದ್ದಿದೆಯಾ, ಮೊಡವೆಗಳಿಗೆ ಏನಾದರೂ ಮನೆ ಮದ್ದಿದೆಯಾ ಅಂತ ಕೇಳಿದರೆ ಖಂಡಿತವಾಗ್ಲೂ ನಾನು ಎಸ್ ಅಂತ ಹೇಳ್ತೀನಿ. ಅದ್ಭುತ ಅನ್ನುವಂಥ ಮನೆಮದ್ದುಗಳು ಈ ಮೊಡವೆಗಿದೆ. ಹಾಗೆಯೇ ನಮ್ಮ ಸ್ಕಿನ್ ತುಂಬಾ ಕ್ಲಿಯರ್ ಆಗಿ ಒಂದು ಚೂರು ಮಾರ್ಕ್ ಇರೋದಾಗಿ ನಾವು ಮನೆಯಲ್ಲೇ ಮಾಡ್ಬೋದು. ಹೇಗೆ ಅನ್ನೋದನ್ನು ಎಲ್ಲದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂಚೂರು ಸ್ಕಿಪ್ ಮಾಡಬೇಡಿ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನನ್ನ ಚಾನೆಲ್ನಲ್ಲಿ ತುಂಬಾ ಬೇಕಾಗಿರುವಂಥ ಇನ್ಫಾರ್ಮೇಷನ್ಗಳಿದೆ. ನೆಕ್ಸ್ಟ್ ನಾನು ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಮೊದಲನೆಯದಾಗಿ ಈ ಮೊಡವೆಗಳು ಯಾಕೆ ಬರುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಒಂದು ಜೆನೆಟಿಕ್ ಪ್ರಾಬ್ಲಮಿಂದ ಬರುತ್ತೆ. ನಮ್ಮ ಅಪ್ಪ ಅಮ್ಮನಿಗೆ ಯಾರಿಗಾದರೂ ಜಾಸ್ತಿ ಮೊಡವೆ ಇದ್ದರೆ ಅದು ವಂಶಪಾರಂಪರ್ಯವಾಗಿ ನಮಗೂ ಟ್ರಾನ್ಸ್ಫರ್ ಆಗ್ಬೋದು, ಅದರಿಂದ ಕೂಡ ನಾವು ಸಫರ್ ಆಗ್ಬೋದು. ಇನ್ನೊಂದು ಏನು ಅಂತಂದರೆ, ಮೇಯ್ನಾಗಿ ನಾವು ತಿನ್ನುವಂಥ ಫುಡ್ಡಿಂದ, ಡಯಟಿಂದ ತುಂಬಾ ಜನರಿಗೆ ಒಂದು 180% ಮೊಡವೆ ಪ್ರಾಬ್ಲಮ್ ಇರುವಲ್ಲಿ 80% ಜನರಿಗೆ ಈ ಡಯಟ್ ಪ್ರಾಬ್ಲಮಿಂದನೇ ಮೊಡವೆಗಳು ಬರುತ್ತೆ ಅನ್ನೋದನ್ನು ಹೇಳ್ಬೋದು. ಇನ್ನೊಂದೇನು ಅಂತಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್. ಇದೇನಪ್ಪ ಅಂತಂದರೆ, ನಮ್ಮ ದೇಹದಲ್ಲಿ ಪ್ರಕೃತಿದತ್ತವಾಗಿ ಕೆಲವೊಂದು ಸರಿ ಈ ಹೆಣ್ಮಕ್ಳಿಗೆ ದೊಡ್ಡವರಾದಾಗ ಅಥವಾ ಹೆಂಗಸರಿಗೆ ಜಾಸ್ತಿ ಪೀರಿಯಡ್ಸ್ ಟೈಮಲ್ಲಿ ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಮೊಡವೆಗಳು ಜಾಸ್ತಿ ಆಗುತ್ತೆ. ಇದು ನಮ್ಮ ದೇಹದಲ್ಲಿ ಪ್ರಕೃತಿದತ್ತವಾಗಿ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ನಡೆದರೂ ಕೂಡ, ಏನಾದರೂ ಇಂಬ್ಯಾಲೆನ್ಸ್ ಆದರೂ ಕೂಡ ಅದರಿಂದ ಕೂಡ ಮೊಡವೆಗಳು ಜಾಸ್ತಿಯಾಗಿ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಇನ್ನೊಂದು ಏನು ಅಂತಂದರೆ ಸ್ಟ್ರೆಸ್. ತುಂಬಾ ಒತ್ತಡದ ಜೀವನದಲ್ಲಿರೋದು, ತುಂಬಾ ಟೆನ್ಷನ್ ತಗೊಳ್ಳೋದು, ಸ್ಟ್ರೆಸ್ಸಲ್ಲಿ ಕೆಲಸ ಮಾಡೋದು, ಇದರಿಂದ ಕೂಡ ಮೊಡವೆ ಬರುತ್ತೆ. ಹಾಗೆಯೇ ದೇಹದೊಳಗಡೆ ಏನಾದರೂ ಇನ್ಫೆಕ್ಷನ್ ಆದರೆ, ವೈರಸ್ ಫಂಗಸ್ ಇನ್ಫೆಕ್ಷನ್ ಆದರೂ ಕೂಡ ಈ ಮೊಡವೆಗಳು ಬರುತ್ತೆ. ಹಾಗಾದರೆ ಬಂದಿರೋ ಮೊಡವೆಗಳನ್ನು ಹೇಗೆ ಹೋಗಲಾಡಿಸೋದು, ಮೊಡವೆ ಬರದಂತೆ ತಡೆಯಬಹುದಾ? ಖಂಡಿತವಾಗ್ಲೂ ಎಸ್. ಮೊದಲನೆಯದಾಗಿ ಕೆಲವೊಂದು ಅದ್ಭುತವಾಗಿರುವಂಥ ಮನೆಮದ್ದನ್ನು ನಾನು ಹೇಳ್ತೇನೆ. ಅದರಲ್ಲಿ ಒಂದೇದೇನು ಗೊತ್ತಾ, ಒಂದ್ಸರಿ ನಮಗೇನಾದರೂ ಮೊಡವೆ ಬಂತು, ತುಂಬಾ ಮೊಡವೆ ಕಲೆಗಳಿವೆ, ಮೊಡವೆ ರ್ಯಾಷಸ್ ಪಿಂಪಲ್ಗಳಿವೆ ಮುಖದಲ್ಲಿ ಅಂತಂದರೆ, ನಾವು ಡಾಕ್ಟರ್ ಹತ್ರ ಹೋಗಿ ಅಥವಾ ಆ ಕಡೆ ಈ ಕಡೆ ಏನಾದರೂ ಬೇರೆ ಬೇರೆ ಕ್ರೀಮ್ಗಳನ್ನು ಟ್ರೈ ಮಾಡೋಕ್ಕಿಂತ ಮುಂಚೆ ಮನೆಯಲ್ಲೇ ಇರುವಂಥ, ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ಕೆಲವೊಂದು ಮನೆಮದ್ದನ್ನು ಮಾಡಿ ನಾವು ಟ್ರೈ ಮಾಡ್ಬೋದು. ತುಂಬಾ ಅಂದರೆ ಕೆಲವು ರಿಸರ್ಚ್ಗಳು ಕೂಡ ಇದನ್ನ ಪ್ರೂವ್ ಮಾಡಿದೆ. ತುಂಬಾ ಎಫೆಕ್ಟಿವ್ ಇದು ಈ ಮನೆಮದ್ದುಗಳು. ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಅನ್ನೋದನ್ನು ತುಂಬಾ ರಿಸರ್ಚ್ಗಳು ಹೇಳ್ತವೆ. ಇವಿಷ್ಟನ್ನು ಕೂಡ ಒಂದು 4-5 ಹೋಮ್ ರೆಮಿಡಿ ಹೇಳ್ತೀನಿ. ಇದರಲ್ಲಿ ಕೆಲವೊಂದನ್ನು ನಾನು ಟ್ರೈ ಮಾಡಿದ್ದೀನಿ, ಇನ್ನು ಕೆಲವೊಂದನ್ನು ನಾನು ರಿಸರ್ಚ್ ಮಾಡಿ ಹೇಳುವಂಥದ್ದು. ಇವರು ಹೇಳುವಂಥದ್ದನ್ನು ನಾನು ಯಾವತ್ತೂ ಹೇಳಲ್ಲ. ನಾನು ರಿಸರ್ಚ್ ಮಾಡಿ ಏನಾದರೂ ಹೇಳೋದಿದ್ರೆ ನಾನು ರಿಸರ್ಚ್ ಮಾಡಿಯೇ ಹೇಳ್ತೇನೆ. ಇದರಲ್ಲಿ ಮೊದಲನೇದು ಏನು ಗೊತ್ತಾ, ನೀವು ಕೇಳಿರ್ಬೋದು, ಈ ಆ್ಯಪಲ್ ಸೈಡರ್ ವೆನಿಗರ್ ಅಂತ ಒಂದು ಬರುತ್ತೆ. ಅಂದರೆ ಇದು ಆ್ಯಕ್ಚುಲ್ ಆಗಿ ಆ್ಯಪಲನ್ನು ಪ್ರೊಸೆಸ್ ಮಾಡಿ ಆ್ಯಪಲಿಂದನೇ ಒಂದು ಜ್ಯೂಸನ್ನು ತೆಗೀತಾರೆ. ವೈಟ್ ಕಲರ್ ಇರುತ್ತೆ, ಅದು ಒಂದು ಸ್ವಲ್ಪ ಕಂದು ಕಲರ್ ಇರುತ್ತೆ. ನಿಮ್ಗೆ 2 ಬರುತ್ತೆ, ಒಂದು ಅಡುಗೆಗೆ ಯೂಸ್ ಮಾಡುವಂಥದ್ದು, ಇನ್ನೊಂದು ಮುಖಕ್ಕೆ ಅಪ್ಲೈ ಮಾಡುವಂಥದ್ದು. ನಾನಿಲ್ಲಿ ಹೇಳ್ತಾ ಇರುವಂಥದ್ದು ಮುಖಕ್ಕೆ ಅಥವಾ ನಾವು ಎಕ್ಸ್ಟರ್ನಲ್ ಪಾರ್ಟ್ಗಳಿಗೆ ಅಪ್ಲೈ ಮಾಡುವಂತಹ ಆ್ಯಪಲ್ ಸೈಡರ್ ವೆನಿಗರ್. ನೀವು ಯಾವುದಾದ್ರೂ ಮೆಡಿಕಲ್ ಶಾಪ್ಗೆ ಹೋಗಿ ಕೇಳಿದರೆ ಖಂಡಿತವಾಗ್ಲೂ ಕೊಡ್ತಾರೆ. ಪ್ಯೂರ್ ಆಗಿರುವಂಥದ್ದು, ಒಳ್ಳೆ ಬ್ರ್ಯಾಂಡ್ ಇದು, ಒಳ್ಳೆ ಕ್ವಾಲಿಟಿದು ತಗೊಳ್ಳಿ. ಯಾಕಂತಂದರೆ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಕೆಮಿಕಲ್ ಅದೆಲ್ಲ ಜಾಸ್ತಿ ಇದ್ದರೆ ಅದು ಒಳ್ಳೆಯದಲ್ಲ. ಈ ಆ್ಯಪಲ್ ಸೈಡರ್ ವೆನಿಗರನ್ನು 1/4 ಟೇಬಲ್ ಸ್ಪೂನಷ್ಟು ಆ್ಯಪಲ್ ಸೈಡರ್ ವೆನಿಗರಿಗೆ ಒಂದು 3/4 ಭಾಗದಷ್ಟು ನೀರು, ಅಂದರೆ 3/4 ಟೇಬಲ್ ಸ್ಪೂನಷ್ಟು ನೀರನ್ನು ಮಿಕ್ಸ್ ಮಾಡಿ ಎಲ್ಲೆಲ್ಲಿ ಪಿಂಪಲ್ಸ್ ಇದೆ, ಎಲ್ಲೆಲ್ಲಿ ಪಿಂಪಲ್ಸ್ ಮಾರ್ಕ್ ಇದೆ ಅಲ್ಲಿ ಹಚ್ಚಬೇಕು. ಸ್ವಲ್ಪ ಸ್ವಲ್ಪ ಹಚ್ಚಬೇಕು. ಅದು ಕೂಡ ಕೈಯಲ್ಲಿ ಹಚ್ಚಬಾರ್ದು. ಕಾಟನ್ ಅಂದರೆ ಈ ಹತ್ತಿ ತಗೊಂಡು ಹತ್ತಿಗೆ ಆ ನೀರನ್ನು ಅಥವಾ ಆ್ಯಪಲ್ ಸೈಡರ್ ವಿನಿಗರ್ ನೀರಿರುತ್ತೆ ಅಲ್ವಾ, ಅದನ್ನ ಮಿಕ್ಸ್ ಮಾಡಿಕೊಂಡು ಹತ್ತಿಯಲ್ಲಿ ಹಚ್ಚಬೇಕು. ಹಚ್ಚಿ ಒಂದು 15ರಿಂದ 30 ಸೆಕೆಂಡ್ ಅಷ್ಟೇ ಬಿಡಬೇಕು. 30 ಸೆಕೆಂಡ್ ನಾನು ಹೇಳ್ತಾ ಇರೋದು, 30 ಮಿನಿಟ್ ಅಲ್ಲ, ನಿಮಿಷ ಅಲ್ಲ, 30 ಸೆಕೆಂಡ್ ಅಷ್ಟೇ ಬಿಟ್ಟು, 15ರಿಂದ 30 ಸೆಕೆಂಡ್ ಅಷ್ಟೇ ಬಿಟ್ಟು ತೊಳಿಬೇಕು. ದಿನದಲ್ಲಿ 2 ಸರಿ ಈ ಥರ ಮಾಡ್ಬೋದು. ಆ್ಯಪಲ್ ಸೈಡರ್ ವೆನಿಗರ್ ಇದೆಯಲ್ವಾ, ಅದರಲ್ಲಿ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಬ್ಯಾಕ್ಟೀರಿಯಾ ಫಂಗಸ್ಗಳ ವಿರುದ್ಧ ಹೋರಾಡುವಂಥ ತುಂಬಾ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಪಿಂಪಲನ್ನು ಆದಷ್ಟು ಕಮ್ಮಿ ಮಾಡುತ್ತೆ. ಪಿಂಪಲ್ ಮಾರ್ಕ್ಸನ್ನು ಕೂಡ ತುಂಬಾ ಕಮ್ಮಿ ಮಾಡುತ್ತೆ. ಸ್ಕಿನ್ ಕ್ಲಿಯರ್ ಆಗೋ ಥರ ಮಾಡುತ್ತೆ. ಬಟ್ ಇದನ್ನ ಜಾಸ್ತಿ ಹಚ್ಚಬಾರ್ದು. ಯಾಕಂತಂದರೆ ಆ್ಯಕ್ಚುಲಿ ಇದು ಸ್ವಲ್ಪ ಅಸಿಡಿಕ್ ಅಂಶ ಇದರಲ್ಲಿರುತ್ತೆ, ನ್ಯಾಚುರಲ್ ಅಸಿಡಿಕ್ ಅಂಶ ಇರುತ್ತೆ. ಅದು ನೀವು ಹಚ್ಚಿದಾಗ ಒಂದು ಸ್ವಲ್ಪ ನಿಮಗೆ ಉರಿದಾಗ ಆಗುತ್ತೆ. ನಿಮಗೆ ತುಂಬ ಇರಿಟೇಷನ್ ಆಯಿತು ಅಂತಂದರೆ ನೀವು ಇದನ್ನ ಹಚ್ಚೋಕ್ಕೆ ಹೋಗಬೇಡಿ. ಆದರೆ ಇನ್ನೊಂದು ಹೇಳ್ತೀನಿ, ಇದು ಕೆಮಿಕಲ್ ಅಲ್ಲ, ಇದು ಆ್ಯಪಲ್ದೇ ಒಂದು ಜ್ಯೂಸು. ಆರಾಮ್ಸೆ ಹಚ್ಬೋದು. ನಿಮಗೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಬರ್ನಿಂಗ್ ಅನಿಸಿದ್ರೂ ನೀವು ಇಮಿಡಿಯೇಟಾಗಿ ತೊಳೆಯೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ.
ಇದನ್ನ ನೀವು ದಿನಕ್ಕೆ 2 ಸರಿ ಮಾಡ್ಬೋದು. ಡೈಲಿ ಅಟ್ಲೀಸ್ಟ್ ಒಂದು 2 ವಾರ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನೊಂದು ಏನು ಅಂತಂದರೆ, ಇದು ಕೂಡ ಅಷ್ಟೇ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂಥದ್ದು ಜೇನುತುಪ್ಪ ಮತ್ತು ಚಕ್ಕೆ ಪುಡಿ. ಚಕ್ಕೆ ಗೊತ್ತಲ್ವಾ ನಿಮಗೆ, ಅಡುಗೆಗೆ ಪಲಾವ್ ಇದಕ್ಕೆಲ್ಲ ಹಾಕ್ತೀವಲ್ವ, ಆ ಚಕ್ಕೆನ ಪುಡಿ ಮಾಡಬೇಕು. ಚಕ್ಕೆ ಪುಡಿ ಮತ್ತು ಜೇನುತುಪ್ಪ 1-2 ಟೇಬಲ್ ಸ್ಪೂನಷ್ಟು ಜೇನುತುಪ್ಪಕ್ಕೆ ಚಕ್ಕೆ ಪುಡಿನ ಮಿಕ್ಸ್ ಮಾಡಿಕೊಂಡು ಫುಲ್ಲು ಮುಖಕ್ಕೆ ಫೇಸ್ ಪ್ಯಾಕ್, ನಾವು ಕಡಲೆ ಹಿಟ್ಟನ್ನೆಲ್ಲ ಇಡೀ ಮುಖಕ್ಕೆ ಹಚ್ತೀವಲ್ವ, ಆ ಥರ ಫುಲ್ ಮುಖಕ್ಕೆ, ಕಣ್ಣಿಗೆ ಹಚ್ಚಬೇಡಿ, ಕಣ್ಣು ಭಾಗ ಬಿಟ್ಟು ಫುಲ್ ಮುಖಕ್ಕೆ ಹಚ್ಚಿಬಿಟ್ಟು 15ರಿಂದ 20 ನಿಮಿಷ ಬಿಡಬೇಕು. 20 ನಿಮಿಷ, ಸೆಕೆಂಡ್ ಅಲ್ಲ, 15ರಿಂದ 20 ನಿಮಿಷ ಬಿಟ್ಟು ನಾವು ತೊಳಿಬೋದು. ದಿನಕ್ಕೊಂದು ಸರಿ ಮಾಡ್ಬೋದು. ಇಷ್ಟೇ. ಈ ಹನಿ ಮತ್ತು ಚಕ್ಕೆ ಪುಡಿ ಇರುತ್ತಲ್ವ, ಇದರಲ್ಲಿ ಕೂಡ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ತುಂಬಾ ಇರುತ್ತೆ. ನೀವು ಬೇಕಾದರೆ ಟ್ರೈ ಮಾಡಿ. ಹನಿ ಮತ್ತು ಈ ಚಕ್ಕೆ ಪುಡಿ ಹಚ್ಚಿ ತೊಳೆದಾದ ನಂತರ ಮುಖ ತುಂಬಾ ಕ್ಲಿಯರ್ ಆಗಿ, ತುಂಬಾ ಫ್ರೆಶ್ ಆದಾಗ ಅನಿಸುತ್ತೆ, ಸ್ಕಿನ್ ತುಂಬ ಕ್ಲಿಯರ್ ಆದಾಗ ಅನಿಸುತ್ತೆ. ನಾನು ಇದನ್ನ ತುಂಬಾ ಸರಿ ಟ್ರೈ ಮಾಡಿದ್ದೇನೆ, ತುಂಬಾ ಒಳ್ಳೆ ವರ್ಕೌಟ್ ಆಗುತ್ತೆ ಇದು. ದಿನ ಮಾಡ್ಬೋದು. 2 ವಾರ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಅಂತಂದರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನೊಂದೇನು ಅಂತಂದರೆ ಗ್ರೀನ್ ಟೀ ನೀವು ಕೇಳಿರ್ತೀರಾ. ಗ್ರೀನ್ ಟೀ ಬ್ಯಾಗ್ಸ್ ಬರುತ್ತೆ, ಚಿಕ್ಕ ಬ್ಯಾಗ್ಸ್ ಬರುತ್ತೆ. ಗ್ರೀನ್ ಟೀ ಬ್ಯಾಗನ್ನು ಬಿಸಿ ನೀರಲ್ಲಿ, ತುಂಬಾ ಬಿಸಿ ನೀರಲ್ಲಿ ಹಾಕಿಡಬೇಕು ಒಂದು 5 ನಿಮಿಷ. ಆವಾಗ ಗ್ರೀನ್ ಟೀ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಅದಾದ ನಂತರ ಆ ನೀರು, ಬ್ಯಾಗನ್ನು ತೆಗೆದು ಬಿಡಿ, ಆ ನೀರು ತಣ್ಣಗಾಗುತ್ತಲ್ವ, ತಣ್ಣಗಾದ ನಂತರ ಆ ನೀರನ್ನು ಮುಖಕ್ಕೆ ಫುಲ್ ಹಚ್ಕೊಳ್ಳೋದು. ಫುಲ್ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಡ್ಬೋದು. ಗ್ರೀನ್ ಟೀ ಏನು ಸೈಡ್ ಎಫೆಕ್ಟ್ ಇಲ್ಲ, ತುಂಬಾ ಅಂದರೆ ಕೂಲಿಂಗ್ ಮತ್ತು ಸೂತನಿಂಗ್ ಪ್ರಾಪರ್ಟೀಸ್ ಅಂತಿರುತ್ತೆ. ಸ್ಕಿನ್ನನ್ನು ತುಂಬ, ಅಂದರೆ ಏನಾದರೂ ಬರ್ನ್ಸ್ ಇದ್ದರೆ, ಇರಿಟೇಷನ್ ಇದ್ದರೆ, ಇಚ್ಚಿಂಗ್ ಇದ್ದರೆ, ರ್ಯಾಷಸ್ ಇದ್ದರೆ ಈ ಗ್ರೀನ್ ಟೀ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ತುಂಬ ಬೇಗ ಗುಣ ಆಗುತ್ತೆ. ತುಂಬಾ ಒಳ್ಳೆಯದು. ಪಿಂಪಲ್ಸ್ ಎಲ್ಲ ತುಂಬ ಬೇಗನೆ ಗುಣ ಆಗುತ್ತೆ. ಸ್ಕಿನ್ ತುಂಬ ಲೈಟನಾಗಿ, ತುಂಬ ಬ್ರೈಟನ್ ಆಗುತ್ತೆ. ಆ್ಯಕ್ಚುಲಿ ಇದನ್ನ ಬಂಗುಗೆ ಕೂಡ ಯೂಸ್ ಮಾಡ್ತಾರೆ. ಬಂಗು ಇದ್ದರೆ ಕೂಡ ಈ ಗ್ರೀನ್ ಟೀ ಬ್ಯಾಗನ್ನು ಹಚ್ಚೋದ್ರಿಂದ, ಅಥವಾ ಗ್ರೀನ್ ಟೀ ರಸ ಇರುತ್ತಲ್ವ, ಅದನ್ನ ಹಚ್ಚೋದ್ರಿಂದ ತುಂಬಾ ಬೇಗ ಕ್ಲಿಯರ್ ಆಗುತ್ತೆ. ಸ್ಕಿನ್ ತುಂಬಾ ವೈಟನ್ ಆಗುತ್ತೆ. ಇದನ್ನು ಕೂಡ ನಾನು ಆವಾಗವಾಗ ಟ್ರೈ ಮಾಡ್ತಾ ಇರ್ತೀನಿ. ಇದಕ್ಕೆ ಏನಂದರೆ ಏನೂ ಸೈಡ್ ಎಫೆಕ್ಟ್ ಇಲ್ಲದಂಥದ್ದು, ತುಂಬಾ ಒಳ್ಳೆ ಹೆಲ್ಪ್ ಆಗುವಂಥದ್ದು, ಏನು ಸೈಡ್ ಎಫೆಕ್ಟ್ ಇಲ್ಲ. ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇದನ್ನ ದಿನಕ್ಕೆ ಒಂದು 2 ಸರಿ ಬೇಕಾದರೂ ನೀವು ಹಚ್ಬೋದು. 2 ವಾರ ಹಚ್ಚಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. 4ನೇದೇನು ಅಂತಂದರೆ ಅಲುವೇರಾ ಆಲ್ಮೋಸ್ಟ್ ಎಲ್ಲರ ಮನೇಲಿ ಇರುತ್ತೆ. ಇದ್ದರೆ ಒಳ್ಳೆಯದು. ನ್ಯಾಚುರಲಾಗಿ ಸಿಗುವಂಥ ಅಲುವೇರಾನ ಕಟ್ ಮಾಡಿಕೊಂಡು ಅದ್ರ ಒಳಗಡೆ ಜೆಲ್ ಇರುತ್ತಲ್ವ, ಅದನ್ನ ಮುಖಕ್ಕೆ ಹಚ್ಚಿಬಿಡೋದು. ಇದನ್ನ ದಿನಕ್ಕೆ 2 ಸರಿ ಮಾಡ್ಬೋದು. ಒಂದು 10ರಿಂದ 15 ನಿಮಿಷ ಬಿಟ್ಬಿಟ್ಟು ಆಮೇಲೆ ಕ್ಲೀನಾಗಿರೋ ನೀರಿಂದ ಮುಖನ ತೊಳ್ಕೊಬೋದು. ಈ ಥರ ಮಾಡೋದ್ರಿಂದ ಕೂಡ, ಯಾಕಂತಂದರೆ ಅಲುವೇರಾದಲ್ಲಿ ಇದೆಯಲ್ಲ, ನಮ್ಮ ಸ್ಕಿನ್ನಲ್ಲಿ ಗಾಯ ಇದ್ದರೆ ಅಥವಾ ರ್ಯಾಷಸ್ ಇದ್ದರೆ ಅದನ್ನ ಗುಣ ಮಾಡುವಂಥ ಪ್ರಾಪರ್ಟೀಸ್ ಇರುತ್ತೆ. ಬರ್ನಿಂಗನ್ನು ಕಮ್ಮಿ ಮಾಡುವಂಥ ಪ್ರಾಪರ್ಟೀಸ್ ಇರುತ್ತೆ. ಕಲೆ ಇರುತ್ತಲ್ವ, ಕಲೆಯನ್ನು ಕುಡಿದು ಲೈಟನ್ ಮಾಡುತ್ತೆ. ಸ್ಕಿನ್ನನ್ನು ತುಂಬ ಲೈಟನ್ ಮಾಡಿ, ತುಂಬ ಫ್ರೆಶ್ ಮಾಡಿ, ತುಂಬಾ ಕ್ಲಿಯರ್ ಮಾಡುತ್ತೆ. ಅಲುವೇರಾ ಕೂಡ ನೀವು ಟ್ರೈ ಮಾಡ್ಬೋದು. ನ್ಯಾಚುರಲ್ ಆಗಿ ಸಿಗುವಂಥ ಅಲುವೇರಾ ನಿಮ್ಮ ಮನೇಲಿ ಇಲ್ಲದಿದ್ದರೆ ಮೆಡಿಕಲ್ ಶಾಪಿಂದ ಆರ್ಗ್ಯಾನಿಕ್ ಅಥವಾ 100% ಪ್ಯೂರ್ ಆಗಿರುವಂತಹ ಅಲುವೆರಾ ಜೆಲ್ಲನ್ನು ತೊಗೊಂಬನ್ನಿ. ಚೆಕ್ ಮಾಡ್ಕೊಂಡು ಒಳ್ಳೆ ಕ್ವಾಲಿಟಿ ಅಲುವೆರಾ ಜೆಲ್ಲನ್ನು ತೊಗೊಂಬನ್ನಿ. ಯಾಕಂತಂದರೆ ಮುಖಕ್ಕೆ ಹಚ್ಚುವಂಥದ್ದು, ಸೊ ತುಂಬಾ ಕೇರ್ಫುಲ್ ಆಗಿರಿ. ಇನ್ನೊಂದೇನು ಅಂತಂದರೆ, ಸ್ಕಿನ್ನನ್ನು ಇನ್ನೊಂದು ಹೇಳ್ತಾರೆ, ಅಂದರೆ ಆ್ಯಕ್ಚುಲಾಗಿ ಪಿಂಪಲ್ ಯಾಕೆ ಬರುತ್ತೆ ಅಂತಂದರೆ, ಮುಖದಲ್ಲಿ ಡೆಡ್ ಸ್ಕಿನ್ ಇರುತ್ತಲ್ವ, ಡೆಡ್ ಸ್ಕಿನ್ ಮತ್ತು ಆಯಿಲ್, ಎಣ್ಣೆ ಪಸೆ ಜಾಸ್ತಿ ಇರುತ್ತಲ್ವ, ಆವಾಗ ಅದೆರಡು ಏನೋ ಒಂದು ಮಿಕ್ಸ್ ಆಗಿ ಈ ಪಿಂಪಲ್ಗಳು ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಡೆಡ್ ಸ್ಕಿನ್ನನ್ನು ಹೇಗೆ ರಿಮೂವ್ ಮಾಡೋದು ಅಂತಂದರೆ, ಇದಕ್ಕೊಂದು ಒಳ್ಳೆ ಟಿಪ್ಸ್ ಹೇಳ್ತೇನೆ. ಆದಷ್ಟು ನಾವು ಅವಾಗವಾಗ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡ್ತಾ ಇರಬೇಕು. ಅದು ಹೇಗೆ ಮಾಡೋದು ಅಂತಂದರೆ, ಮನೇಲಿ ಇರುವಂಥ ಸಕ್ಕರೆ ಇರುತ್ತಲ್ವ, ಸಕ್ಕರೆನ ಸ್ವಲ್ಪ ಪುಡಿ ಮಾಡ್ಕೊಳ್ಳೋದು, ಕೊಕೊನಟ್ ಆಯಿಲ್ ಇರುತ್ತಲ್ವ, ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ರಬ್ ಮಾಡ್ಕೊಳ್ಳೋದು. ತುಂಬ ಉಜ್ಜೆ ಮಾಡಿಬಿಡಿ, ನಿಧಾನಕ್ಕೆ ರಬ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನ ಹಾಗೆ ಬಿಟ್ಟು ತೊಳೆಯುವಂಥದ್ದು. ಜಾಸ್ತಿ ಬೇಡ, 1-2-3 ನಿಮಿಷ ಮುಖದಲ್ಲಿ ಈ ಥರ ರಬ್ ಮಾಡಿ ನೀವು ಆವಾಗಲೇ ಇಮಿಡಿಯೇಟಾಗಿ ಸ್ವಲ್ಪ ಬಿಸಿ ನೀರಲ್ಲಿ ಮುಖನ ತೊಳಿತಾ ಇದ್ರಿ. ವಾರಕ್ಕೊಂದು 2-3 ಸರಿ ಈ ಥರ ಮಾಡಿದರೆ ಇದಕ್ಕೆ ಸ್ಕಿನ್ನನ್ನು ಎಕ್ಸ್ಪ್ಲಾಯ್ಟ್ ಮಾಡೋದು ಅಂತಾರೆ. ಅಂದರೆ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುವಂಥ ಪ್ರೊಸೆಸ್. ಈ ಥರ ಮಾಡೋದ್ರಿಂದ ಕೂಡ ಸ್ಕಿನ್ ತುಂಬ ವೈಟನ್ ಆಗುತ್ತೆ. ಆನಂತರ ಡೆಡ್ ಸ್ಕಿನ್ ಫಾರ್ಮೇಷನ್ ಆಗೋದನ್ನು ತಡೆಯುತ್ತೆ, ಪಿಂಪಲ್ ಬರೋದನ್ನು ಕೂಡ ತಡೆಯುತ್ತೆ. ಇದು ತುಂಬ ನಿಮ್ಮ ಮುಖದಲ್ಲಿ ಓವರ್ ಪಿಂಪಲ್ ಇದ್ದರೆ, ರ್ಯಾಷಸ್ ಇದ್ದರೆ, ಗುಳ್ಳೆಗಳಿದ್ದರೆ ಮಾಡಬೇಡಿ. ನೀಟಾಗಿ ಕ್ಲಿಯರಾಗಿ ಸ್ವಲ್ಪ ಏನಾದರೂ ಇದ್ದರೆ ಈ ಥರ ಮಾಡ್ಬೋದು. ತುಂಬ ಜಾಸ್ತಿ ನೀವು ಪಿಂಪಲ್ ಅಥವಾ ಗುಳ್ಳೆಗಳಿದ್ದಾಗ ಮಾಡಿದರೆ ಅದು ಇನ್ಫೆಕ್ಷನ್ ಆಗ್ಬೋದು. ಅಂದರೆ ನೀವು ಆ ಥರ ರಬ್ ಮಾಡುವಾಗ ಬ್ಲಡ್ ಬರೋದು ಈ ಥರ ಎಲ್ಲ ಆಗುತ್ತಲ್ವ. ತುಂಬ ಜಾಸ್ತಿ ಪಿಂಪಲ್ ಇದ್ದಾಗ ಈ ಥರ ಮಾಡೋಕ್ಕೆ ಹೋಗಬೇಡಿ. ಇದಾದ ನಂತರ ಇನ್ನೂ ಕೆಲವೊಂದು ಟಿಪ್ಸ್ಗಳನ್ನು ನಾನು ಕೊಡ್ತೇನೆ. ಇದನ್ನ ಫಾಲೋ ಮಾಡಿದ್ರಂತೂ ಜನ್ಮದಲ್ಲಿ ನಿಮ್ಮ ಮುಖದಲ್ಲಿ ಪಿಂಪಲ್ ಖಂಡಿತವಾಗ್ಲೂ ಬರಲ್ಲ ಅಂತಲೇ ಹೇಳಬೇಕು. ಒಂದೇನು ಅಂತಂದರೆ, ಮುಖನ ಆದಷ್ಟು ಕ್ಲೀನಾಗಿ ಇಟ್ಕೋಬೇಕು.
ಜಾಸ್ತಿಯಾಗಿ ಯಾರ ಮುಖದಲ್ಲಿ ಆಯಿಲ್ ಸ್ಟೋರ್ ಆಗ್ತಾ ಇರುತ್ತೆ ನೋಡಿ, ಅವರ ಮುಖದಲ್ಲಿ ಅವರಿಗೇ ಜಾಸ್ತಿ ಪಿಂಪಲ್ ಫಾರ್ಮೇಟ್ ಆಗೋದು. ಯಾಕಂತ ನಾನು ಬೆಸ್ಟ್ ಎಕ್ಸಾಂಪಲ್, ತುಂಬ ಆಯಿಲ್ ಸ್ಕಿನ್ ನಂದು. ಯಾಕಂತಂದ್ರೆ ನಾನು ಆಯಿಲ್ ಫ್ರೈಡ್ ಐಟಮ್ ತಿನ್ನೋದು ಜಾಸ್ತಿ, ಖಾರ ತಿನ್ನೋದು ಜಾಸ್ತಿ, ಅದಾದ ನಂತರ ಸ್ವೀಟ್ ತಿನ್ನೋದು ಜಾಸ್ತಿ. ಯಾರು ಆಯಿಲ್ ಫ್ರೈಡ್ ಐಟಮ್ ಈ ಥರ ಎಲ್ಲ ತಿಂತಾ ಇರ್ತಾರಲ್ಲ, ಅವ್ರ ಮುಖದಲ್ಲಿ ಯಾವಾಗ ನೋಡಿದ್ರು ಎಣ್ಣೆ ಇರುತ್ತೆ. ಸೊ ಮುಖನ ಆದಷ್ಟು ಒಂದು 5 ರಿಂದ 6 ಸರಿ ಕ್ಲೀನ್ ವಾಟರಲ್ಲಿ ತೊಳಿಬೇಕು. ಯಾವಾಗಲೂ ತೊಳೆಯುವಾಗೆಲ್ಲ ನೀವು ಸೋಪ್ ಅಥವಾ ಜೆಲ್ಲನ್ನು ಹಾಕಬಾರ್ದು. ಸೋಪ್ ಅಥವಾ ಜೆಲ್ ಹಾಕಿ 1-2 ಸರಿ ಅಷ್ಟೇ ತೊಳಿಬೇಕು. ತುಂಬ ನೀವು ಸೋಪ್ ಮತ್ತು ಫೇಸ್ ವಾಶ್ ಜೆಲ್ಲನ್ನು ಯೂಸ್ ಮಾಡಿದ್ರು ಕೂಡ ಅದು ಕೂಡ ಡೇಂಜರಸ್. 1-2 ಸರಿ ದಿನಕ್ಕೆ ಸೋಪ್ ಹಾಕಿ ನೀವು ಮುಖ ತೊಳೆದ್ರೆ ಮಿಕ್ಕಿದ ಟೈಮಲ್ಲಿ ಹಾಗೇ ಕ್ಲೀನ್ ವಾಟರಿಂದ ಮುಖನ ತೊಳ್ಕೊಂಡು ಒಂದು ಚೂರು ಆಯಿಲ್ ಅಂಶ ಮುಖದಲ್ಲಿ ಸ್ಟೋರ್ ಆಗೋದಕ್ಕೆ ನೋಡ್ಕೋಬೇಕು. ತುಂಬ ಮುಖ ಕ್ಲೀನ್ ಆಗಿದ್ರೆ ಆದಷ್ಟು ನಿಮಗೆ ಪಿಂಪಲ್ ಬರೋದು ಏನಂತ ಸ್ಟಾಪ್ ಆಗುತ್ತೆ. ಇನ್ನೊಂದು ಏನು ಅಂತಂದರೆ, ಮೇಯ್ನಾಗಿ ನಮಗೆ ಪಿಂಪಲ್ಸ್ ಬೀಳೋದು ಏನಕ್ಕೆ ಗೊತ್ತಾ, ನಾವು ತಿನ್ನುವಂತಹ ಅಥವಾ ನಮ್ಮ ರಕ್ತ ಶುದ್ಧ ಇಲ್ಲದಿದ್ದರೆ ತುಂಬಾ ಪಿಂಪಲ್ಸ್ ರ್ಯಾಷಸ್ ಎಲ್ಲ ಬೀಳ್ತಾ ಇರುತ್ತೆ. ಇದಕ್ಕೇನು ಅಂತಂದರೆ, ಆದಷ್ಟು ನಾವು ನೀರನ್ನು ಕುಡಿತಾ ಇರಬೇಕು. ದಿನಕ್ಕೆ 4 ರಿಂದ 6 ಲೀಟರ್ ನೀರನ್ನು ಕುಡಿತಾ ಇರಬೇಕು. ನೀರನ್ನು ಕುಡಿತಾ ಇರೋದ್ರಿಂದ ನಮ್ಮದು ಬ್ಲಡ್ ಪ್ಯೂರ್ ಆಗುತ್ತೆ, ದೇಹ ಪ್ಯೂರ್ ಆಗುತ್ತೆ. ಬ್ಲಡ್ ಪ್ಯೂರ್ ಆಗೋದ್ರಿಂದ ಮುಖದಲ್ಲಿ ಬೀಳುವಂಥ ಗುಳ್ಳೆ ಮತ್ತು ರ್ಯಾಷಸನ್ನು ಆದಷ್ಟು ತಡೆಯಬಹುದು. ಬೇಕಾದರೆ ನೀವು ಅಬ್ಸರ್ವ್ ಮಾಡಿ, ದಿನಕ್ಕೆ ಯಾರು ಜಾಸ್ತಿ ನೀರು ಕುಡಿತಾ ಇರ್ತಾರೆ ನೋಡಿ, ಅವರ ಸ್ಕಿನ್ ತುಂಬಾ ಶೈನಿಂಗ್ ಇರುತ್ತೆ, ತುಂಬಾ ಕ್ಲಿಯರ್ ಆಗಿರುತ್ತೆ. ಸೊ ನೀರನ್ನು ಕುಡಿಯೋದ್ರಿಂದ ಒಳಗಡೆ ಇರುವಂತಹ ರಕ್ತನ ಶುದ್ಧ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬ ಕ್ಲಿಯರ್ ಆಗಿರೋ ಥರ ನೋಡ್ಕೋಬಹುದು. ಇನ್ನೊಂದೇನು ಅಂತಂದರೆ, ಈ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಒಂದು ಬರುತ್ತೆ. ಅದು ಕೆಲವೊಂದು ಫುಡ್ಗಳಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಅಂದರೆ ಈ ಬ್ಲಡ್ಡಲ್ಲಿ ಇನ್ಸುಲಿನ್ ಅಂಶನ ಜಾಸ್ತಿ ಮಾಡುವಂಥದ್ದು ತುಂಬ ಅಂಶಗಳದ್ರಲ್ಲಿ ಜಾಸ್ತಿ ಇರುತ್ತೆ. ಅದು ಯಾವುದೆಲ್ಲ ಅಂತಂದರೆ, ಈ ಫಿಝ್ ಡ್ರಿಂಕ್ಸ್ ಇರುತ್ತಲ್ವ, ಸಾಫ್ಟ್ ಡ್ರಿಂಕ್ಸ್ ಇರುತ್ತಲ್ವ, ಅದು ಸ್ವೀಟ್ ಇರುವಂತಹ ಫುಡ್ಗಳಿರ್ಬೋದು, ಅಥವಾ ಬೇಕಿಂಗ್ ಐಟಮ್ಸ್, ಈ ಕೇಕ್ ಇರ್ಬೋದು, ಅಥವಾ ಬ್ರೆಡ್ ಬನ್ಗಳಿರ್ಬೋದು, ಇವುಗಳಲ್ಲೆಲ್ಲ ಈ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾ ಜಾಸ್ತಿ ಇರುತ್ತೆ. ಇಂಥ ಫುಡ್ಡನ್ನು ಕೂಡ ಆದಷ್ಟು ಅವಾಯ್ಡ್ ಮಾಡಬೇಕು. ಅಂದರೆ ಸ್ಪೆಷಲಿ ಹೇಳೋದಿದ್ರೆ, ಈ ಸ್ವೀಟ್ ಜಾಸ್ತಿ ಇರುವಂಥ ಸಾಫ್ಟ್ ಡ್ರಿಂಕ್ಸ್ಗಳು, ಬೇಕಿಂಗ್ ಐಟಮ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಹಾಗೆಯೇ ಡೈರಿ ಪ್ರಾಡಕ್ಟ್ ಯಾವುದು ಅಂತಂದರೆ, ಈ ಚಾಕ್ಲೇಟ್ಸ್ ಮತ್ತು ಸ್ವೀಟ್ಗಳು ಬರುತ್ತಲ್ವ, ಹಾಲಿಂದ ಮಾಡುವಂಥ ಐಟಮ್ಸ್ಗಳು, ಇವುಗಳನ್ನು ಕೂಡ, ಇದು ಕೂಡ ಒಳ್ಳೆಯದಲ್ಲ ಸ್ಕಿನ್ಗೆ. ಇದು ಆ್ಯಕ್ಚುಲಿ ಪಿಂಪಲ್ಸ್ಗೆ ಒಳ್ಳೆಯದಲ್ಲ. ಈ ಮಿಲ್ಕ್ ಪ್ರಾಡಕ್ಟ್, ಡೈರಿ ಪ್ರಾಡಕ್ಟ್ ಇರ್ಬೋದು, ಸ್ವೀಟ್ಗಳಿರ್ಬೋದು, ಇವನ್ನ ಸ್ವೀಟ್ ಕೂಡ ಶುಗರ್ ಜಾಸ್ತಿ ಇರುವಂತಹ ಸ್ವೀಟ್ ಇರುತ್ತಲ್ವ, ಇದನ್ನ ಕೂಡ ಆದಷ್ಟು ಅವಾಯ್ಡ್ ಮಾಡಬೇಕು. ಹಾಗೆಯೇ ಖಾರ, ಆಯಿಲ್ ಮತ್ತು ಉಪ್ಪು ಇವುಗಳನ್ನು ಜಾಸ್ತಿ ತಿನ್ನಬಾರ್ದು. ಇನ್ನೊಂದು ಏನು ಅಂತಂದರೆ, ತುಂಬಾ ಜಾಸ್ತಿ ಸ್ಟ್ರೆಸ್ ತೊಗೊಂಡು ಕೆಲಸ ಮಾಡ್ತಾ ಇರ್ತಾರಲ್ವ, ಯಾವಾಗಲೂ ಒತ್ತಡದಲ್ಲಿ ಇರ್ತಾರಲ್ಲ, ಅವರಿಗೆ ಕೂಡ ಜಾಸ್ತಿ ಪಿಂಪಲ್ಸ್ ಬರುತ್ತೆ. ಆದಷ್ಟು ಕೂಲಾಗಿ ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಖುಷಿಯಾಗಿದ್ದರೆ ಅಂಥವ್ರ ಮುಖ ಕೂಡ ತುಂಬಾ ಕ್ಲೀನ್ ಆಗಿರುತ್ತೆ, ತುಂಬಾ ಫ್ರೆಶ್ ಆಗಿರ್ತಾರೆ. ನಿಮಗೆ ನೋಡಿದರೆ ಗೊತ್ತಾಗುತ್ತೆ, ಮುಖ ತುಂಬಾ ಬ್ರೈಟ್ ಆಗಿರುತ್ತೆ ಅಂಥವ್ರದ್ದು ಕೂಡ. ಸೊ ಟೋಟಲಾಗಿ ಹೇಳೋದಿದ್ರೆ, ನಿಮಗೆ ಪಿಂಪಲ್ಸ್ ಬರಲೇಬಾರ್ದು ಅಂತ ನೀವು ಅಂದ್ಕೊಂಡಿದ್ರಿ, ಮೊದಲನೆಯದಾಗಿ ಮುಖನ ತುಂಬ ಕ್ಲೀನಾಗಿಟ್ಕೊಳ್ಳಿ. ತುಂಬ ಅಂದರೆ ತುಂಬ ನೀರು ಕುಡಿಯಿರಿ. ಈ ಬೇಕಿಂಗ್ ಐಟಮ್ಸನ್ನ, ಬ್ರೆಡ್ ಇರ್ಬೋದು ಅಥವಾ ಕೇಕ್, ಇಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಿ. ಹಾಲಿಂದ ಮಾಡಿರುವಂತಹ ಚಾಕ್ಲೇಟ್ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಅಥವಾ ಟೀ, ಕಾಫಿನ ತುಂಬ ಕುಡಿ ಬೇಡ ಅಂತ ಹೇಳೋದಲ್ಲ, ತುಂಬ ಅವಾಯ್ಡ್ ಮಾಡಿ. ಹಾಗೆಯೇ ಶುಗರ್ ಜಾಸ್ತಿ ಇರುವಂಥ ಫುಡ್ಡನ್ನು ಅವಾಯ್ಡ್ ಮಾಡಿ, ಆಯಿಲಿ ಫುಡ್ಡನ್ನು ಅವಾಯ್ಡ್ ಮಾಡಿ. ಹಾಗಾದರೆ ಯಾವುದನ್ನು ತಿನ್ನಬೇಕು ಅಂತಂದರೆ, ಗ್ರೀನ್ ಅಂದರೆ ಈ ಸೊಪ್ಪು ತರಕಾರಿನ ಜಾಸ್ತಿ ತಿನ್ನಿ, ಫ್ರೂಟ್ಸ್ಗಳನ್ನು ಜಾಸ್ತಿ ತಿನ್ನಿ, ಡ್ರೈ ನಟ್ಸ್ಗಳನ್ನು ಜಾಸ್ತಿ ತಿನ್ನಿ, ನೀರನ್ನು ತುಂಬ ಅಂತಂದರೆ ತುಂಬ ಕುಡೀರಿ. ಖಂಡಿತವಾಗ್ಲೂ ನಿಮಗೆ ಪಿಂಪಲ್ಸ್ನ ಪ್ರಾಬ್ಲಮಿಂದ ಆದಷ್ಟು ಬೇಗ ಅಟ್ಲೀಸ್ಟ್ 2 ವಾರ ನೀವು ಜಾಸ್ತಿ ಬೇಡ, ಜಸ್ಟ್ ಒಂದು 2 ವಾರ ಈ ಮೆಥಡನ್ನು ಫಾಲೋ ಮಾಡಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ಯಾವಾಗಲಾದರೂ ಈ 1-2 ವಾರ ನಾನ್ ವೆಜ್ ತಿನ್ನೋದನ್ನು ಬಿಟ್ಟು, ಜಾಸ್ತಿ ಖಾರ ತಿನ್ನೋದನ್ನು ಬಿಟ್ಟು, ಸ್ವೀಟ್ ತಿನ್ನೋದನ್ನು ಬಿಟ್ಟು, ಜಾಸ್ತಿ ನೀರು ಕುಡಿದು ಅಟ್ಲೀಸ್ಟ್ 1-2 ಜ್ಯೂಸನ್ನು ಡೈಲಿ ಕುಡಿತಾ ಇದ್ದರೆ 3ನೇ ವಾರಕ್ಕೆ ನನ್ನ ಸ್ಕಿನ್ ಫುಲ್ ಕ್ಲಿಯರ್ ಆಗಿರುತ್ತೆ. ಇದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್. ನಾನು ತುಂಬ ಸರಿ, ಕೆಲವೊಂದು ಸರಿ ನನಗೆ ಬಾಯಿ ತಡೆಯಲ್ಲ, ಖಾರ, ಸ್ವೀಟ್ ಮತ್ತು ನಾನ್ ವೆಜ್ ಅಂತಂದರೆ ತುಂಬ ಇಷ್ಟ, ಜಾಸ್ತಿ ಸ್ಪೈಸೇ ಇರುತ್ತೆ ಮನೆಯಲ್ಲಿ ಐಟಮ್ಗಳು. ತಿಂದರೆ ನನಗೆ ನೆಕ್ಸ್ಟ್ ಗೊತ್ತಾಗುತ್ತೆ, 1-2-3 ಪಿಂಪಲ್ ಅಂತೂ ಪಕ್ಕ ಇರುತ್ತೆ. ಒಂದ್ಸರಿ ನಾನು ಸ್ವಲ್ಪ ಇದನ್ನ ಕಮ್ಮಿ ಮಾಡಿಕೊಂಡು ನನ್ನ ಡಯಟಲ್ಲಿ ನೀಟಾಗಿ ಫಾಲೋ ಮಾಡಿದರೆ ಸ್ಕಿನ್ ತುಂಬಾ ಕ್ಲಿಯರಾಗಿ, ತುಂಬಾ ಫ್ರೆಶ್ ಆಗಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಇದನ್ನ ನೀವು ಅಟ್ಲೀಸ್ಟ್ 1-2 ವಾರ ಟ್ರೈ ಮಾಡಿ, ನಿಮಗೆ ಕ್ಲಿಯರ್ ರಿಸಲ್ಟ್ ಸಿಗುತ್ತೆ. ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ, ಮೇಡಮ್ ನೀವು ಹೇಳಿದಾಗೆ ನಾವು ಫಾಲೋ ಮಾಡಿದ್ವಿ, ನಮ್ಮ ಸ್ಕಿನ್ ಈಗ ತುಂಬಾ ಕ್ಲಿಯರ್ ಆಗಿದೆ ಅಂತ ನೀವೇ ಫೋನ್ ಮಾಡಿ ಹೇಳ್ತೀರಾ.
ಹಾಗೆ ನಿನ್ನ ಒಂದು ಆ್ಯಡೆಡ್ ಟಿಪ್ಸ್ ಕೊಡ್ತೀನಿ. ಅದೇನಪ್ಪ ಅಂತಂದರೆ ಜ್ಯೂಸು. ಅಟ್ಲೀಸ್ಟ್ ದಿನಕ್ಕೆ 2 ಯಾವುದಾದ್ರೂ ಜ್ಯೂಸನ್ನು ಕುಡಿ. ದಿನಕ್ಕೆ 2 ಅಲ್ಲದಿದ್ದರೂ 1 ಜ್ಯೂಸ್ ಆದರೂ ಕುಡೀರಿ. ಸ್ಕಿನ್ ಎಷ್ಟು ಬ್ರೈಟಾಗಿ, ಎಷ್ಟು ಕ್ಲಿಯರಾಗಿ, ಎಷ್ಟು ವೈಟನಾಗಿ, ಎಷ್ಟು ಫ್ರೆಶ್ ಆಗಿರುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ. ಇಷ್ಟೇ, ತುಂಬಾ ಸಿಂಪಲ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.